ಏನಚ್ಚು ಇದಲ್ಲ? ನೀನು ಮತ್ತೆ ಅವನನ್ನು ಇಷ್ಟಪಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ದೀಪ ಅವರಿಂದನೇ. ಮತ್ತೆ ನಿನ್ನ ತಲೆ ಕೆಡಿಸಿ ಅವನನ್ನು ಮೀಟ್ ಮಾಡಿಸಿ ಯಾರಿಗೂ ಹೇಳ್ದೆ ಮನೆಗೆ ಕರೆಸಿದ್ದಾರೆ. ಅಲ್ಲ ಅಚ್ಚ, ನಿಂಗೆ ಅವನನ್ನು ಬಿಟ್ಟರೆ ಬೇರೆ ಯಾರೂ ಸಿಗ್ಲಿಲ್ವಾ? ಒಬ್ಬನ ಪ್ರೀತಿಸಿ ಅವನಿಂದ ದೂರ ಆಗಿ ಅವನನ್ನ ಮರೆತು ಏನೂ ಆಗೇ ಇಲ್ಲ ಅಂದ್ಕೊಂಡು ಇನ್ನೊಬ್ಬ ಕಟ್ಟೋ ತಾಳಿಗೆ ಕೊರಳು ಕೊಡೋದಕ್ಕೆ ನಾನು ತಯಾರಿಲ್ಲ ಚಿರು. ನಾನು ಸತ್ರು ಬದುಕಿದ್ರು ರಾಹುಲ್ ಜೊತೆನೆ. ಒಂದ್ಸಲ ಅವಮಾನ ಆಗಿದ್ರು ದೀಪ ಕರೆದ್ಲು ಅಂತ ಅವಳ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಬಂದ. ಆದ್ರೆ ಮತ್ತೆ ಅದೇ ತರ ಅವಮಾನ ಆಯ್ತು. ಅವನು ಮತ್ತೆ ಇನ್ಯಾವತ್ತೂ ನನಗೆ ಸಿಗಲ್ಲ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಡೆದದನ್ನೆಲ್ಲ ಒಂದು ಕೆಟ್ಟ ಘಟನೆ ಅಂತ ಮರ್ತು ಬಿಡಚ್ಚು. ಬೇರೆ ಯಾವುದೇ ಹುಡುಗನ ಮದುವೆ ಆಗ್ತೀನಿ ಅಂತ ನನಗೆ ತೋರಿಸಿ ಹೇಳು. ಅವ್ನ ಕೈ ಕಾಲು ಹಿಡ್ದಾದ್ರೂ ನಿನ್ನ ಜೊತೆ ಮದುವೆ ಮಾಡಿಸ್ತೀನಿ. ಯಾರೋ ಗೊತ್ತು ಗುರಿ ಇಲ್ಲದೆ ಇರೋರು ಕೈ ಕಾಲು ಹಿಡಿದು ಮದುವೆ ಮಾಡಿಸ್ತೀನಿ ಅಂತಿರೋನು. ನನ್ನನ್ನ ಮದುವೆ ಆಗ್ತೀನಿ ಅಂತ ಬಂದಿರೋ ರಾಹುಲ್ ಮೇಲೆ ಕೈ ಎತ್ತದಾಗ ಕೈ ಹಿಡಿದು ತಡೆದು ಅವನ ಜೊತೆ ನನ್ನ ಮದುವೆ ಮಾಡಿಸಿದಿದ್ರೆ ನಾನೇ ನಿನ್ನ ಕೈ ಮುಗಿತಿದ್ದೆ. ಅಚ್ಚು, ಅವನೊಬ್ಬನ ವಿಷಯದಲ್ಲಿ ನಾನೇನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಹೆಸರು ಹೇಳಿದ್ರೇ ಕೆಟ್ಟ ಕೋಪ ಬರುತ್ತೆ ನನಗೆ. ನಿನ್ನ ಅಕ್ಕ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಈ ಮನೆಯಿಂದ ಅವಮಾನ ಮಾಡಿಸ್ಕೊಂಡು ಹೋಗಿರೋ ರಾಹುಲ್ನ ಮತ್ತೆ ಇದೇ ಮನೆಗೆ ಕರೆಸು. ಎಲ್ರೂ ಮುಂದೆ ಎಲ್ರೂ ಒಪ್ಪಿಸಿ ಅವನ ಜೊತೆ ನನ್ನನ್ನು ಮದುವೆ ಮಾಡಿಸು. ನಿನ್ನ ಕೈಲಿ ಇದಾಗತ್ತಾ? ಅದು ಬಿಟ್ಟು ನಾನು ಅಳ್ತಿದ್ದೀನಿ ಅಂತ ಬಂದು ನನ್ನ ಕಣ್ಣೀರು ಒರೆಸ್ಬೋದೇ ಹೊರತು ನನ್ನ ಮನಸ್ಸಲ್ಲಿರೋ ನೋವನ್ನ ಅಳ್ಸೋಕ್ಕಾಗಲ್ಲ ಚಿರು. ಅಣ್ಣ, ಇನ್ನು ನಾಗರಬಾವಿ ಬರ್ಲಿಲ್ವಾ? ಹೂನಮ್ಮ, ಆ ಕಡೆ ಹೋಗ್ತಾ ಇರೋದು. ಇದ್ಯಾವ ರೋಡ್ ಅಣ್ಣ? ನಾವು ನಾಗರಬಾವಿ ಕಡೆಗೆ ಹೋಗ್ತಾ ಇದೀವಾ. ದುಡ್ಡಿಲ್ಲ ಅಂದ್ರು ಡ್ರಾಪ್ ಕೊಟ್ಟಿದ್ದೀನಿ. ನಾನು ಕಚ್ಚೋಂಗ್ ಕುಡ್ದಿರೋ ನೀರು ಕೊಟ್ಟಿದ್ದೀನಿ ನಿನಗೆ. ನನ್ನ ಮೇಲೂ ಸ್ವಲ್ಪ ಕರುಣೆ ತೋರಿಸಿ ನನ್ನ ಜೊತೆಗೆ ಬಾ. ನೋಡು, ಸುಮ್ಮನೆ ಕಾರ್ ನಿಲ್ಸಿದ್ರೆ ಸರಿ, ಇಲ್ಲಾಂದ್ರೆ ಜೋರಾಗಿ ಕಿರ್ಚ್ಕೋತೀನಿ. ಕಾರು ನಿಲ್ಲಲ್ಲ. ನೀವೆಷ್ಟು ಕಿರ್ಚ್ಕೊಂಡ್ರು ಕಾರ್ ನಿಲ್ಲಲ್ಲ. ಡೋರ್ ಎಲ್ಲ ಲಾಕ್ ಆಗಿದೆ. ಹೆಲ್ಪ್ ಹೆಲ್ಪ್ ಹೆಲ್ಪ್, ಯಾರಾದ್ರೂ ಕಾಪಾಡಿ. ಹೆಲ್ಪ್ ಹೆಲ್ಪ್ ಹೆಲ್ಪ್. ಹೇಳಿಲ್ವಾ ಮೇಡಮ್, ಡೋರ್ ಎಲ್ಲ ಲಾಕ್ ಆಗಿದೆ. ನೀವೇನೇ ಮಾಡಿದ್ರು ಗ್ಲಾಸ್ ಹೊಡೆದ್ಬಿಟ್ಟೆ ಹೋಗ್ಬೇಕು ಆಚೆ. ಹೆಲ್ಪ್ ಹೆಲ್ಪ್, ಯಾರಾದ್ರೂ ಕಾಪಾಡಿ. ಹೆಲ್ಪ್ 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 ಹೆಲ್ಪ್, ಯಾರಾದ್ರೂ ನನ್ನ ಕಾಪಾಡಿ. ಹೆಲ್ಪ್, ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್. ಏನು ಮಾಡಲ್ಲ ಚಿನ್ನಿ. ಪ್ಲೀಸ್ ಪ್ಲೀಸ್ ನನ್ನ ಮುಟ್ಬೇಡ. ಪ್ಲೀಸ್ ಪ್ಲೀಸ್ ನನ್ನ ಮುಟ್ಬೇಡ. ಕೈ ಮುಗಿತೀನಿ, ನನ್ನ ಹತ್ರ ಬರ್ಬೇಡ. ಬೇಡ ಬೇಡ, ನೋಡು. ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ.
ನಿಂತ್ಕೊಳ್ಳ ಹೋಗೇ ಬಿಟ್ಲಾ ಹೋಗ್ಲಿ. ಅರವಿಂದ್, ಎಸ್ ಡಾರ್ಲಿಂಗ್, ಲೈಫ್ ಲಾಂಗ್ ಹೀಗೆ ನಿಮ್ಮ ಜೊತೆ ಇರಬೇಕು ಅನ್ನಿಸ್ತಿದೆ. ನನಗೂ ಸೇಮ್ ಫೀಲಿಂಗ್ ಆಗ್ತದೆ ಡಾರ್ಲಿಂಗ್. ಬಟ್ ವಾಟ್ ಟು ಡೂ? ಅಂದರೆ ನಾನು ನಿಮ್ಮ ಜೊತೆ ಇಲ್ಲೇ ಇದ್ಬಿಡ್ಲಾ? ಇರ್ತೀಯಾ? ನೀವು ಹೂ ಅಂದರೆ ಡೆಫಿನೆಟ್ಲಿ ಇದ್ಬಿಡ್ತೀನಿ. ಹಾಗಿದ್ರೆ ಮನೆ, ನಿಮ್ಮ ಅಪ್ಪ ಅಮ್ಮ? ಏನೋ ಗೊತ್ತಿಲ್ಲ ಅರವಿಂದ್, ಎಲ್ಲರಿಗಿಂತ ನೀವೇ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಿದ್ದೀರ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀನಿ ಅನ್ನಿಸ್ತಿದೆ. ಅರವಿಂದ್, ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ. ನೀನು ಯಾವತ್ತಿದ್ರು ನನ್ನ ಹಾರ್ಟಲ್ಲಿ ಇರ್ತೀಯ. ಡೋಂಟ್ ವರಿ. ಪ್ರಾಮಿಸ್? ಪ್ರಾಮಿಸ್. ರೂಪನ್ ಕತೆ ಏನಾಯ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಅವಳು ಮತ್ತೆ ವಾಪಸ್ ಇಲ್ಲಿಗೆ ಬರಲ್ಲ ಅನ್ಸುತ್ತೆ. ಪಾಪ, ನನ್ನ ಫೋನಿಗೆ ಯಾರ್ದೋ ನಂಬರಿಂದ ಅದೆಷ್ಟು ಸಲ ಕಾಲ್ ಮಾಡಿರ್ತಾಳೋ ಏನೋ. ನಾನು ನೋಡಿದ್ರೆ ಸ್ವಿಚ್ ಆಫ್ ಮಾಡಿಕೊಂಡು ಇವಳ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೀನಿ. ಯಾವ ಕಾರಣಕ್ಕೂ ಈ ಚಿನ್ನದ ಮೊಟ್ಟೆ ಇಡೋ ಸ್ಲಿಂಗ್ ಕೋಳಿನ ಕಳ್ಕೊಬಾರ್ದು. ಲವ್ ಅಂತ ಡೌ ಮಾಡ್ತಾ ಮೇಂಟೈನ್ ಮಾಡ್ತಾ ಇರಬೇಕು. ಟೈಮ್ ಆಗಿಲ್ವಾ ಇನ್ನು? ನನ್ನನ್ನು ಹೀಗೆ ಹಕ್ ಮಾಡ್ಕೊಂಡಿದ್ರೆ ಪ್ರಪಂಚನೇ ಮರ್ತೋಗುತ್ತೆ. ನಿಮ್ಮ ಹತ್ರ ಏನೋ ಮ್ಯಾಜಿಕ್ ಇದೆ ಅನ್ಸುತ್ತೆ. ಇಸ್ ಇಟ್? ಎಸ್. ಸುಕು, ಸುಕು, ಏನ್ರಿ? ಕವನ ಬೆಳಗ್ಗೆ ಮನೆ ಬಿಟ್ಟೋಳು, ಇನ್ನೂ ವಾಪಸ್ ಬಂದಿಲ್ಲ. ನೀ ಏನಾದ್ರು ಫೋನ್ ಮಾಡಿದ್ಯಾ? ಮಾಡಿಲ್ಲ, ಬರ್ತಾಳ್ ಬಿಡಿ. ಬೆಳಗ್ಗೆ ಅಲ್ವೇ ಈಗ, ರಾತ್ರಿ ಬರ್ತಾಳ್ ಬಿಡಿ ಅಂತ ಅಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲ. ಹೋಗ್ ಗೋಡೆಗೆ ತಲೆ ಚೆಚ್ಕೊಳ್ಳ. ಚೆಚ್ಕೋಬೇಡಮ್ಮ, ತಲೆ ಕೆಡಿಸ್ಕೋ. ಅವಳ ವಿಷಯದಲ್ಲಿ ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ ಅನ್ಸುತ್ತೆ. ನಾನೇನ್ರಿ ತಪ್ಪು ಮಾಡ್ತಾ ಇದ್ದೀನಿ? ನನ್ನ ಮಗಳು ನಿಮ್ ತರನೇ 3 ಹೊತ್ತು ಮನೇಲಿ ಬಿದ್ದಿರ್ಬೇಕಾ? ಏನೋ ಫ್ರೆಂಡ್ ಜೊತೆ ಎಂಜಾಯ್ ಮಾಡಕ್ ಹೋಗಿದಾಳ್ ಬಿಡಿ, ಅದ್ರಲ್ಲೇನೇ ತಪ್ಪು? ನೀನ್ ಹೇಳ್ತೀನಲ್ಲ, ತಪ್ಪು ನಂದು. ಹಲೋ. ಹಾಂ ಡ್ಯಾಡ್. ಎಲ್ಲೇ ಇದೆಯಾ? ನಾನಾ? ನೀನೇ. ಇನ್ಯಾರು? ಬೆಳಗ್ಗೆ ಮನೆ ಬಿಟ್ಟೋಳು, ಇನ್ನೂ ವಾಪಸ್ ಬಂದಿಲ್ಲ. ನೀ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಯಾವಾಗ ಬರ್ತಿದ್ಯಾ, ಯಾರಿಗೂ ಗೊತ್ತಿಲ್ಲ. ನೀನನ್ನು ಕಾಯ್ಕೊಂಡಿರೋ ನಮ್ಮ ಕತೆ ಏನಾಗ್ಬೇಕು ಹೇಳು? ಸಾರಿ ಡ್ಯಾಡ್, ಫ್ರೆಂಡ್ ಜೊತೆ ಹೊರಗೆ ಬಂದಿದ್ದೆ. ನನ್ನ ಫ್ರೆಂಡು ಬರ್ಡೇ ಪಾರ್ಟಿ ಇತ್ತು. ಪಾರ್ಟಿ ಅವ್ರು ಕಂಟಿನ್ಯೂ ಮಾಡ್ಕೊಳ್ಳಿ. ನಿನ್ನ ಫ್ರೆಂಡಿಗೆ ವಿಶ್ ಮಾಡಿ ನೀ ವಾಪಸ್ ಬಂದ್ಬಿಡು. ಈಗಲೇನಾ? ಹೌದು, ಈಗಲೇ. ಇನ್ನೆಷ್ಟೊತ್ತಿಗೆ ಬರ್ತೀಯಾ? ಆಗಲೇ ಲೇಟ್ ಆಗಿದೆ. ಸರಿ ಡ್ಯಾಡ್, ಈಗಲೇ ಹೊರಡ್ತೀನಿ. ಕಾರ್ ಕಳಿಸ್ಲಾ? ಬೇಡ, ಬರ್ತೀನಿ. ಬೇಗ ಬಾ. ಸರಿ ಡ್ಯಾಡ್, ಹೊರಡ್ತೀನಿ. ಹೊರಡ್ಲೇಬೇಕಾ? ಅಪ್ಪ ತುಂಬ ಗರಂ ಆಗಿದ್ದಾರೆ. ಬೇಗ ಹೊರಡಲಿಲ್ಲ ಅಂದರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಓಕೆ, ಫೈನ್. ಮತ್ತೆ ಯಾವಾಗ ಮೀಟ್ ಆಗೋಣ? ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಬಾಯ್. ಹೊರಗಡೆ ಬರ್ತೀನಿ. ಮಗಳ ಮೇಲೆ ಕಣ್ಣಿಟ್ಟಿರು. ಬೇರೆ ವಿಷಯದ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ಹೋಗ್ರಿ. ನಿನ್ನ ಫ್ರೆಂಡು ನಿಜಾನೇ ಹೇಳಿದ್ದು. ನಾ ಹೇಳ್ದೆ ತಾನೇ, ಅವನು ನೀರು ಜಾಸ್ತಿ ಅಂತ. ಡ್ಯಾಡ್, ನೀವಿಬ್ರು ಬಂದಿದ್ದೀರಾ ಅಂತ ಅವನು ಹೇಳ್ತಾನೆ ಇದ್ದ. ಆದ್ರೆ ನಾವಿಬ್ರು ಜೋಕ್ ಅಂತ ಅನ್ಕೊಂಡ್ವಿ. ನೋಡಿದ್ರೆ ನೀವು ನಿಜವಾಗ್ಲೂ ಬಂದಿದ್ದೀರಾ. ಯಾಕೆ ಬರಬಾರ್ದಿತ್ತಾ? ಬರ್ಬೋದು, ಆದ್ರೆ ಸ್ವಲ್ಪ ಲೇಟಾಗಿ ಬರ್ಬೋದಿತ್ತೇನೋ. ಸರಿ, ಹಾಗಾದ್ರೆ ಇವಾಗ ಹೋಗೋದಾ? ನೀನೇನಂತೀಯ ಮಚ್ಚ? ಇನ್ನೂ ಅಪ್ಪ ಅಮ್ಮನ ನೋಯಿಸಿದ್ರೆ ದೇವ್ರ ಮೆಚ್ಚಲ್ಲ. ಹಾಗಂತ್ಯಾ? ಡ್ಯಾಡ್,
You guys come and join the party. Oh, the great respected Sai, welcome. ಹೇಯ್ ಎಲ್ಲರೂ ಮುಂದೆ ನಮ್ಮ ಅಪ್ಪನ ಬೈಬೇಡ, ನಾನು ಒಬ್ಬಳೇ ಇದ್ದಾಗ ಮಾತ್ರ ಬೈ, ಆಯ್ತಾ? ಅಪ್ಪನ ಅಷ್ಟು ಪ್ರೀತಿನ ಎಷ್ಟಿದ್ರು ನಮ್ಮಪ್ಪ ಅಲ್ವಾ? ನಾವು ಅಷ್ಟೇ, ನಮ್ಮಪ್ಪ ಇಷ್ಟೇ ಪ್ರೀತಿ. ಅಫ್ಕೋರ್ಸ್, ಎಷ್ಟಿದ್ರು ಅವ್ರು ನಿಮ್ಮಪ್ಪ ಅಲ್ವಾ? ಕರೆಕ್ಟ್. ಏಯ್ ಏನಿದೆಲ್ಲ? ಏಯ್ ಹೇಗ್ ಬಂದ್ರೋ ಹಾಗೆ ವಾಪಸ್ ಹೋದ್ರೆ ಸರಿ, ಇಲ್ಲಾಂದ್ರೆ ಇಬ್ರು ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಸರ್ ಇಲ್ಲ ಸರ್, ಕರ್ಕೋಗ್ತೀನಿ ಸರ್. ಹಾಯ್ ಬೇಬಿ. ನಾವು ಮನೇಲಿ ಯಾರು ಇಲ್ದೇದಾಗ ನನ್ನ ಮಗಳ ಜೊತೆ ಪಾರ್ಟಿ ಮಾಡ್ತೇನೋ, ಯು ಇಡಿಯಟ್. ಏನಮ್ಮ ನನ್ನ ಕೈ ಹಿಡಿತಾ ಇದೆಯಾ? ಡ್ಯಾಡ್, ಅವ್ನು ಹೊಡಿಬೇಡಿ, ನೀವು ಯಾಕೆ ಕೋಪ ಮಾಡ್ಕೋತೀರ? ಬಿಟ್ಟು ಬಿಡಿ. ನರಸಿಂಹ, ನಿನ್ನ ಫಸ್ಟ್ ಮನೆಗೆ ಹೋಗು. ಡ್ಯಾಡ್ ಏನಾದರೂ ನಿನ್ನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರೆ ಏನು ಮಾಡ್ತೀಯಾ? ನೀವೇ ಮನೆ ಕರೆದಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತೀನಿ. ಕಳ್ಳ. ಸರ್ ಬಾಯ್ ಬಾಯ್ ಮಚ್ಚ. ಡ್ಯಾಡ್, ನೀವು ಏನೇ ಅನ್ಕೊಳ್ಳಿ, ಏನೇ ಹೇಳಿ, ಪಾರ್ಟಿ ಮಾತ್ರ ಸೂಪರ್ ಆಗಿತ್ತು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಆದರೂ ನೀವು ಇಷ್ಟು ಬೇಗ ಬರಬಾರ್ದಾಗಿತ್ತು. ಅವನನ್ನ ಕಂಡ್ರೆ ಆಗಲ್ಲ ಅಂತಿದ್ದಳು, ಈಗ ಅವನನ್ನೇ ಮನೆಗೆ ಕರೆಸ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಾ ಇದೆಯಲ್ಲೇ. ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಹಾಡು ಹಗ್ಲಲ್ಲೇ ಇಬ್ರು ಹುಡುಗರ ಜೊತೆ ಮನೇಲಿ ಹುಡುಗಿ ಇದ್ದಾಳೆ ಅಂದ್ರೆ ನಿಮ್ಮ ಅಪ್ಪನ ಮರ್ಯಾದೆ ಏನಾಗಲ್ಲ ಹೇಳು? ಡ್ಯಾಡ್, ನಿಮಗೂ ಮರ್ಯಾದೆ ಇದೆಯಾ ಗೊತ್ತೇ ಇರಲಿಲ್ಲ. ಬಡ್ಡಿ ಮಗ ನಮ್ಮನೆಗೆ ಬಂದು ನನ್ನ ಮಗಳ ಜೊತೆನೆ ಚಲಾಟ ಆಡ್ತಾನೆ. ಡ್ಯಾಡ್, ನರಸಿಂಹಂಗೆ ಟ್ರಿಗರ್ ಆಗೋ ಥರ ಮಾತಾಡಿ ಅವನಿನ ಮನೆಗೆ ಕರೆಸಿದ್ದು ನಾನೇ. ಅದು ನನ್ನ ತಪ್ಪೆ. ನೀವು ನರಸಿಂಹನ ಅರೆಸ್ಟ್ ಮಾಡೋ ಹಾಗಿದ್ರೆ ಅವನ ಜೊತೆ ನನ್ನನ್ನೂ ಅರೆಸ್ಟ್ ಮಾಡಿ. ಛೇ ಕರ್ಮ, ಏನಾಗಿದೆ ಇವಳಿಗೆ? ಇಷ್ಟು ದಿನ ಹೊರಗಡೆ ಹೋಗಿ ಪಬ್ಬು ಗಿಬ್ಬು ಅಂತ ಕುಡ್ಕೊಂಡ್ ಬರ್ತಾ ಇದ್ದಳು, ಈಗ ಮನೇಲೆ ಶುರು ಮಾಡ್ಕೊಂಡಿದ್ದಾಳಲ್ಲ. ರೀ, ಎಲ್ಲ ನೀವು ಕೊಟ್ಟು ಸಲಿಗೆಯಿಂದಾನೆ ಹೀಗಾಗ್ತಾ ಇರೋದು. ಮೊದಲು ಇವಳನ್ನ ಮುದ್ದು ಮಾಡೋದನ್ನ ಕಡಿಮೆ ಮಾಡಿ. ಏಯ್, ಓದೋದ್ರಲ್ಲಿ ಆಟ ಆಡೋದ್ರಲ್ಲಿ ಏನಾದರೂ ಫಸ್ಟ್ ಪ್ಲೇಸ್ ಬಂದರೆ ಕ್ರೆಡಿಟ್ ಎಲ್ಲ ನಿನಗೆ, ಏನಾದರೂ ತಪ್ಪು ಮಾಡಿದ್ರೆ ಹೊಣೆ ನನ್ಗ? ಚೆನ್ನಾಗಿದೆ ಕಣೆ. ಡ್ಯಾಡ್, ಮಾಮ್, ಇದರಲ್ಲಿ ನಿಮ್ಮಿಬ್ರದ್ದು ಯಾವ ತಪ್ಪು ಇಲ್ಲ. ಡೋಂಟ್ ವರಿ. ಏನ್ ಎಲ್ರು ಇವಳನ್ನ ಈ ಮನೆ ಸೊಸೆ ಅಂತ ಎತ್ತಿ ಮೆರೆಸಿದ್ವಿ, ಆದ್ರೆ ಅದ್ರ ಪರಿಣಾಮ ಏನಾಯ್ತು ಅಂತ ಇವಾಗ ಗೊತ್ತಾಯ್ತಲ್ವಾ? ಮೊದ್ಲಾದ್ರೆ ಸೌಂದರ್ಯ ಕಂಡ್ರೆ ಸ್ವಲ್ಪನಾದ್ರೂ ಭಯ ಇತ್ತು. ಏನಾದ್ರೂ ಹೇಳಿದ್ರೆ ಆಯ್ತು ಮೇಡಮ್ ಅಂತ ತಗ್ಗಿ ಬಗ್ಗಿ ಮಾಡ್ತಿದ್ಲು. ಆದ್ರೆ ಭಾವ ಕೊಟ್ಟಿರೋ ಹೆಚ್ಚಿನ ಸಲಿಗೆಯಿಂದ ಅವಳ ತಲೆ ನೆಟ್ಟಿಗೆ ನಿಲ್ತಿರ್ಲಿಲ್ಲ. ಇದಕ್ಕೆಲ್ಲ ಅಣ್ಣನೇ ಕಾರಣ ಅಂತ ಹೇಳ್ತಾ ಇದೀಯಾ? ಅಯ್ಯೋ, ನಾನೆಲ್ರಿ ಹಾಗೆ ಹೇಳ್ದೆ. ಭಾವ ಅಷ್ಟೊಂದು ಸಲಿಗೆ ಕೊಡಬಾರ್ದಾಗಿತ್ತು ಅಂತ ಹೇಳ್ದೆ. ಇನ್ಮೇಲಿಂದ ದೀಪ ವಿಷಯದಲ್ಲಿ ನಾನು ಯಾವುದಕ್ಕೂ ತಲೆ ಹಾಕಲ್ಲ ಅಂತ ಸೌಂದರ್ಯಂಗೆ ಹೇಳಿದ್ದೀನಿ. ಇದನ್ನು ಎಲ್ರಿಗೂ ತಿಳಿಸ್ಬಿಡು. ಇನ್ಮೇಲೆ ಈ ಮನೆಯಲ್ಲಿ ಏನೇ ಮುಖ್ಯವಾದ ಡಿಸಿಷನ್ ತಗೋಬೇಕಾದ್ರೂ ಅದು ಸೌಂದರ್ಯ ಮುಖಾಂತರನೇ ಆಗಬೇಕು. ದೀಪ ಮಾಡಿರೋ ತಪ್ಪಿಂದ ನಮಗಷ್ಟೇ ಅಲ್ಲ, ದೀಪ ಮನೆವರೆಗೂ ಬೇಜಾರಾಗಿದೆ. ಅಯ್ಯೋ, ಹಾಗೇನಿಲ್ಲ ಬಾವಾ.
ದೀಪ ಅವ್ರ ಅಪ್ಪನ ಹತ್ರ ಅಪ್ಪ ನಾನೇನಾದ್ರು ತಪ್ಪು ಮಾಡಿದ್ನ ಅಂತ ಕೇಳಿದ್ದಕ್ಕೆ ಅವ್ರ ಅಪ್ಪ ಇಲ್ಲಮ್ಮ ನೀನ್ ಮಾಡಿರೋ ಉದ್ದೇಶ ಸರಿಯಾಗಿತ್ತು ಅಂತ ಹೇಳ್ಬಿಟ್ಟು ಹೋದ್ರು. ಅದೇನೋ ಕಣ್ಣೀರು ಸಮುದ್ರದ ನೀರು ಎರಡು ರುಚಿ ಒಂದೇ ಇರುತ್ತೆ, ಆದ್ರೆ ಆಳ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ ಇಷ್ಟುದ್ದ ಉಪದೇಶ ಮಾಡ್ಬಿಟ್ಟು ಹೋದ್ರು. ಬಾಬಾ ನೀವೇನೋ ಹೊರಟ್ಬಿಟ್ರಿ, ಆದ್ರೆ ಅವ್ರ ಅಪ್ಪ ಮಗಳು ಮಾಡಿದ್ದನ್ನ ಸಮರ್ಥಿಸ್ಕೊಂಡೇ ಹೋದ್ರು. ಆಗಿರೋ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಅದೆಲ್ಲ ಗೊತ್ತಿರೋದೇ ಅಲ್ವಾ? ಮಾವ ಅಡುಗೆ ಆಗಿದೆ, ಎಲ್ಲರೂ ಬಂದರೆ ಊಟ ಬಡಿಸ್ತೀನಿ. ಮೇಡಮ್, ಊಟ ಮಾಡಕ್ಕೆ ಬರೋಕ್ಕೆ ನೀವಾದರೂ ಮಾವಂಗೆ ಒಂದು ಮಾತು ಹೇಳಿ. ಮಾಡೋದೆಲ್ಲ ಮಾಡಿ ಮನೆ ಮುಂದೆ ಬೃಂದಾವನ ಅನ್ನೋ ತರ ಏನೂ ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಎಲ್ರಿಗೂ ಊಟಕ್ಕೆ ಬನ್ನಿ ಅಂತೀಯಲ್ಲ, ಎಲ್ರು ಊಟನೂ ನೀನೇ ತಿನ್ಕೋ. ಯಾಕೆ ಬೈತಿದ್ದೆ ಅವಳನ್ನ? ಇವಳು ಮಾಡಿರೋ ಗನಂದಾರಿ ಕೆಲಸಕ್ಕೆ ತಪ್ಕೊಂಡು ಮುದ್ದಾಡ್ಬೇಕಾ? ಬರ್ರಿ ಸುಮ್ನೆ. ಅಲ್ಲ ಕಣೆ, ಬನ್ರಿ. ಮೇಡಮ್, ಅಚ್ಚನ ಮೇಡಮ್ಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ನೀವು ತಗೊಂಡಿರೋ ನಿರ್ಧಾರನ ಯಾರೂ ಒಪ್ಪಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಮೇಡಮ್. ಮನುಷ್ಯ ಎಷ್ಟೇ ಒಳ್ಳೇದು ಮಾಡಿದ್ರು ಅವನಿಂದ ಒಂದು ಸಣ್ಣ ತಪ್ಪಾದರೆ ಎಲ್ಲರೂ ಅದನ್ನೇ ದೊಡ್ಡದಾಗಿ ತೋರಿಸ್ತಾರೋ ಹೊರತು ಅವನಿಂದ ಮಾಡಿದ ಒಳ್ಳೇದನ್ನು ಬೇಗ ಮರ್ತೋಗ್ತಾರೆ. ಇವತ್ತು ನಿಮ್ಮ ವಿಷಯದಲ್ಲೂ ಅದೇ ಆಗಿರೋದು. ಎಲ್ಲರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೋ ಹೊರತು ನಿಮ್ಮ ಉದ್ದೇಶನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಏನು ಮಾಡೋದು ಅಕ್ಕ, ಸಮಯ ಸಂದರ್ಭ ಕೆಟ್ಟದಾಗಿದ್ದಾಗ ನಾವು ಏನು ಒಳ್ಳೇದು ಮಾಡೋಕ್ಕೆ ಹೋದರೂ ಅದು ಈಡೇರಲ್ಲ. ಹೋಗ್ಲಿ ಬಿಡಿ ಮೇಡಮ್, ಇವತ್ತೆಲ್ಲ ನಾಳೆ ನೀವು ಇದನ್ನೆಲ್ಲ ಯಾಕೆ ಮಾಡಿದ್ರಿ ಅಂತ ಎಲ್ರಿಗೂ ಗೊತ್ತಾಗತ್ತೆ. ನನ್ನ ಬಗ್ಗೆ ಯಾರು ಏನು ಅನ್ಕೋತಿದ್ದಾರೆ ಅಂತ ನಾನು ತಲೆ ಕೆಡಿಸ್ಕೊತಿಲ್ಲ ಅಕ್ಕ. ಆದರೆ ಪಾಪ ಅರ್ಚನಾ ಅಕ್ಕ ಮತ್ತು ರಾಹುಲ್ ಅಣ್ಣನ ಜೀವನ ಹೀಗಾಗೋಯ್ತಲ್ವ, ಅದೇ ನಂಗೆ ಬೇಜಾರಾಗ್ತಿದೆ. ಅವರಿಬ್ರನ್ನ ಒಂದು ಮಾಡಬೇಕು ಅಂತ ಪಟ್ಟಿದ ಕಷ್ಟ ಎಲ್ಲ ಇವತ್ತು ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ದೂರ ಆದವ್ರನ್ನ ಹತ್ರ ಆಗೋ ಥರ ಮಾಡಿದವಳು ಅವ್ರ ಮದುವೆ ವಿಷಯದಲ್ಲಿ ಅವ್ರಿಗೆ ತೀರ್ಮಾನ ತಗೊಳಕ್ ಬಿಡ್ಬೇಕಾಗಿತ್ತು. ಅರ್ಚನಾಕ್ಕ ಊಟ ಮಾಡಿದ್ರ? ಅವರು ರೂಮ್ ಒಳಗೆ ಹೋದವರು ಆಚೆನೇ ಬಂದಿಲ್ಲ ಮೇಡಮ್. ಮೇಷ್ಟ್ರೆ, ಬ್ಯಾಗಿಗೆ ಬಟ್ಟೆ ಎಲ್ಲ ತುಂಬಿಕೊಂಡು ಏನ್ ಮಾಡ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮನೆ ಬಿಟ್ಟು ಹೋಗ್ತಿದ್ದೀರಾ? ಅಲ್ಲ ಮೇಷ್ಟ್ರೆ, ಮನೆ ಬಿಟ್ಟು ಅಯ್ಯೋ ಅಣ್ಣ, ಅತ್ಗೆ ಅತ್ಗೆ ಅತ್ಗೆ, ಅಯ್ಯೋ ಬೇಗ ಬನ್ನಿ ಇಲ್ಲಿ. ಯಾಕೆ? ಏನಾಯ್ತು? ಮೇಷ್ಟ್ರು ರೂಮು, ಬ್ಯಾಗು, ಬಟ್ಟೆ. ಅಯ್ಯೋ ಅಂಬುಜ, ಸಮಾಧಾನ ಮಾಡಿಕೊಂಡು ಅರ್ಥ ಆಗೋ ಹಾಗೆ ಹೇಳೆ. ಮೇಷ್ಟ್ರು ಮನೆ ಬಿಟ್ಟು ಹೋಗ್ತಿದಾರಂತೆ. ಏನ್ ಹೇಳ್ತಾ ಇದೀಯೇ? ಮೂವತ್ಗೆ ಬಟ್ಟೆನೆಲ್ಲ ಬ್ಯಾಗಿಗೆ ತುಂಬ್ಕೋತಾ ಇದ್ರು ರೂಮಲ್ಲಿ. ಎಲ್ಲಿಗೆ ಅಂತ ಕೇಳಿದ್ರೆ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದ್ರು. ಏನ್ ಮಿಸ್ಟ್ರೆ, ಅಂಬುಜ ಹೇಳ್ತಾ ಇರೋದು ನಿಜಾನಾ? ಹೌದು ಸರ್, ನನ್ನಿಂದ ನೀವೆಲ್ಲ ಜಗಳ ಮಾಡೋ ಹಾಗಾಯ್ತು. ಇಷ್ಟೆಲ್ಲ ತಪ್ಪು ಮಾಡಿದ್ದಕ್ಕೆ ನಾನು ನಿಮ್ಮಿಂದ, ಈ ಮನೆಯಿಂದ ದೂರ ಹೋಗೋ ಶಿಕ್ಷಣ ಕೊಟ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ಮನೆ ಬಿಟ್ಟು ಹೋಗ್ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತೇನಪ್ಪ? ಮನೆ ಅಂದ ಮೇಲೆ ಜಗಳ ಇದ್ದಿದ್ದೆ, ಈಗಲೂ ಅಂದಮೇಲೆ ಮನಸ್ತಾಪ ಬರುತ್ತೆ ಹೋಗುತ್ತೆ. ಅದಕ್ಕೆ ನೀವು ಮನೆ ಬಿಟ್ಟು ಹೋಗೋದು ಸರಿನಾ? ಕೆಲವೊಂದ್ಸಲ ತಪ್ಪು ಅಂತ ಗೊತ್ತಿದ್ರು ಆ ತಪ್ಪಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಹಾಗಿದ್ರೆ ಆ ತಪ್ಪನ್ನು ಮಾಡೋಕ್ಕೆ ಹಿಂದೆಟ್ ಹಾಕ್ಬಾರ್ದು. ಇವತ್ತು ನಾನು ನಿಮ್ಮಿಂದ ದೂರ ಹೋಗದೇ ಇದ್ರೆ ನಾಳೆ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿ ಪಾಪ ದೀಪನು ಬಯಸ್ಕೊಂಡು ಎಲ್ಲರಿಂದನೂ ಕೆಟ್ಟೋಳದ್ಲು. ಇಷ್ಟು ದಿನ ನಿಮ್ಮ ಮನೆ ಹಳೆಯಾಗಿದ್ದ ಚಿರು ಅವ್ರಿಗೂ ದೀಪು ಮೇಲೆ ಬೇಜಾರಾಗಿದೆ. ಅದಕ್ಕೆ ಅಂತ ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಆಗಿರೋ ಸಮಸ್ಯೆ ಬಗೆಹರಿಯುತ್ತೇನಪ್ಪ? ಬಗೆಹರಿದ ಇದ್ರು ಮತ್ತೆ ಈ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ತೀರ್ಮಾನ ತಗೊಂಡಿದ್ದೀನಮ್ಮ. ನೋಡಿ, ದಯವಿಟ್ಟು ಇಲ್ಲೇ ಇರು ಅಂತ ನನಗೆ ಬಲವಂತ ಮಾಡೋಕೆ ಹೋಗ್ಬೇಡಿ ಪ್ಲೀಸ್. ಇಷ್ಟು ದಿನ ಮಗನಾಗಿ ನೋಡ್ಕೊಂಡಿದ್ದೀರ ಅನ್ನೋದಕ್ಕಿಂತ
ನನ್ನನ್ನು ಮಗನಾಗಿ ಸಾಕಿದ್ದೀರ ಅಂತ ಹೇಳೋದೇ ಒಳ್ಳೇದು. ನರಸಿಂಹ ಅವ್ರಿಗೆ ಕೊಡ್ತಿದ್ದ ಪ್ರೀತಿನ ನನಗೂ ಕೊಟ್ಟಿದ್ದೀರ. ಅವ್ರಿಗೆ ತೋರಿಸಿದ ಕಾಳಜಿನ ನನ್ನ ಮೇಲೂ ತೋರಿಸಿದ್ದೀರ. ನಿಮ್ಗೆ ಯಾವತ್ತೂ ನಾನು ಈ ವಿಷಯಕ್ಕೆ ಋಣಿ ಆಗಿರ್ತೀನಮ್ಮ. ಅಪ್ಪ ಅಮ್ಮ ಇಲ್ದಿರೋ ನೋವೇನು ಅಂತ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು. ನೀವಿಬ್ರು ನನಗೆ ಅಪ್ಪ ಅಮ್ಮನ ಸ್ಥಾನ ಕೊಟ್ಟು ಅವ್ರಿಲ್ಲ ಅನ್ನೋ ನೋವನ್ನ ನೀವು ಮರೆಸಿದ್ರಿ. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಗೊತ್ತೋ ಗೊತ್ತಿಲ್ದೇನೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲ ಮಿಸ್ಟ್ರೆ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಅಂತ ಹೋಗ್ತೀರಾ? ನಾನೊಂಥರ ದಿಕ್ಕು ದಿಸೆ ಇಲ್ದಿರೋ ಅಲ್ಮಾರಿ ಥರ ಇದ್ದೆ. ಈ ಮನೆಗೆ ಬಂದಮೇಲೆ ಈ ಕುಟುಂಬದ ಪ್ರೀತಿ ಸಿಕ್ತು. ಆದರೆ ಅದು ಯಾಕೋ ನನಗೆ ಆಗ್ಬರಲ್ಲ ಅನ್ಸುತ್ತೆ. ನೀನು ಒಬ್ಬನೇ ಇರು, ಒಬ್ಬಂಟಿಯಾಗಿ ಬದುಕು ಅಂತೇಳಿ ದೇವ್ರು ನನ್ನ ಹಣೆ ಮೇಲೆ ಸೀಲಾಗಿ ಕಳಿಸಿದಾನೆ ಅನ್ಸುತ್ತೆ. ಇಷ್ಟು ದಿನ ಹೇಗಿದ್ನೋ ಇನ್ನು ಮುಂದೆನೂ ಹಾಗೆ ಇರ್ತೀನಿ. ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಪ್ಪ. ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ನನ್ನನ್ನು ಬಾಯಿ ತುಂಬ ಅಮ್ಮ ಅಂತ ಕರಿತೀಯ. ಈ ಅಮ್ಮನ ಮಾತು ಕೇಳಲ್ವೇನಪ್ಪ? ನನ್ನನ್ನು ಹೆತ್ತ ತಾಯಿಯಾಗಿದ್ರು ನಿಮ್ಮಷ್ಟು ಪ್ರೀತಿ ಕೊಡ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇದೊಂದು ವಿಷಯದಲ್ಲಿ ನನ್ನ ನಿರ್ಧಾರನ ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್.